ಈ ಮೀಡಿಯಾದವರು ಸುಮ್ಮನೆ ತೋರಿಸ್ತಾ ಇದ್ದಾರೆ, ಈ ತರದೆಲ್ಲ ಬೇಕಂತ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಮೀಡಿಯಾವರು ಕರೆಕ್ಟಾಗಿ ಸುದ್ದಿ ಮಾಡ್ತಿದ್ದಾರೆ ಅನ್ಸುತ್ತಾ? ಆರ್ಡಿನರಿ ಮನ್ಸನ್ನ ಒಳಗಿಂದ ಎಳ್ಕೊ ಹೋಗ್ಬೋದು, ದೊಡ್ಡಂತ ವ್ಯಕ್ತಿಗಳು ಎಳ್ಕೋಕ್ ಆಯ್ಕಿದೆ. ಯಾಕಂದ್ರೆ ಅಂತ ಬಾಡಿ ಗಾರ್ಡ್ಸ್ ಅಷ್ಟೊಂದು ಸೆಕ್ಯೂರಿಟಿ, ಅಷ್ಟೊಂದು ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಇರ್ತದೆ ರಾಜಕಾರಣಿಗಳಿಂದ. ಕಾನೂನು ಇಲ್ದೇ ಪೊಲೀಸ್ ಇಲಾಖೆ ಆ ಕಾರಣಕ್ಕೆ ಯಾವ ಮನ್ಸನ್ನು ಎಳ್ಕೋಕೆ ಸಾಧ್ಯನೇ ಇಲ್ಲ. ಕಾನೂನು ಸತ್ಯಾಂಶ ಇದ್ರು ಮಾತ್ರ ಎಳ್ಕೋಕ್ ಸಾಧ್ಯ. ಅವ್ರ ಕಾನೂನು ಗೊತ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಎಳ್ಕೋಕೆ ಚಾನ್ಸೇ ಇಲ್ಲ. ಅವರ ಸತ್ಯಾಂಶ ಇದ್ರು ಮಾತ್ರ ಎಳ್ಕೋಕ್ ಚಾನ್ಸಸ್. ಮೀಡಿಯಾದವ್ರು ಕರೆಕ್ಟಾಗಿ ತೋರಿಸ್ತಿದ್ದಾರೆ ಅಂತೀರ? ಮೀಡಿಯಾದಲ್ಲಿ ಕರೆಕ್ಟಾಗಿ ತೋರ್ತಾರೆ. ಅದೇನೋ ಒಬ್ಬೊಬ್ಬ ಮೀಡಿಯಾದಲ್ಲಿ ಒಂದೊಂದ್ ತರ ತೋರ್ತಾನಲ್ಲ ಸರ್. ಯಾವ ಮೀಡಿಯಾದಲ್ಲಿ ನೋಡೋಣ ನಾಲ್ಕು ಅಲ್ಲ, ಒಂದಷ್ಟು ಫ್ಯಾನ್ಸ್ಗಳಾಗಿರ್ಬೋದು ಎಲ್ಲರೂ ಮೀಡಿಯಾದವರು ಸುಮ್ಮನೆ ದರ್ಶನ್ ಬೇಕಂತ ಈ ತರ ತೋರಿಸ್ತಾ ಇದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಮೀಡಿಯಾದವ್ರು ಕರೆಕ್ಟಾಗಿ ತೋರಿಸ್ತಾ ಇದಾರೆ ಅನ್ಸುತ್ತಾ, ಇಲ್ಲ ದರ್ಶನ್ ವಿರುದ್ಧವಾಗಿ ತೋರಿಸ್ತಾರೆ ಅಂತ? ಅರ್ಧ ವಿರುದ್ಧವಾಗೂ ತೋರಿಸ್ತಾರೆ, ಒಬ್ಬ ಜನ ಒಂದು ಇತ್ತಾಗೂ ತೋರಿಸ್ತಾರೆ. ಯಾಕೆಂದ್ರೆ ರಾಂಗ್ ಆಗು ತೋರಿಸ್ತಾವ್ರೆ ಇಲ್ವಾ ಸರ್? ಅವರು ನೀಳಂಗೆ ಅಭಿಮಾನಿಗಳೆಲ್ಲ ನಮ್ಮ ಬಾಸು ಅವ್ರ ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತಾರೆ. ಇವರು ವಿಡಿಯೋದವರೆಲ್ಲ ಮಾಡವ್ರೆ ಅಂತ ಅವ್ರ ಹಂಗ ಅರ್ಧ ತೋರ್ತಾರೆ. ಇದು ಯಾರು ನಾವು ದರ್ಶನ್ನೇ ನಂಬುದು, ಇಲ್ಲ ಅಂದ್ರೆ ಅವರ ಅಭಿಮಾನಿಗಳನ್ನೇ ನಂಬುದು, ಇಲ್ಲಾಂದ್ರೆ ವಿಡಿಯೋದವ್ರನ್ನೇ ನಂಬುದು. ಇವಾಗ ಮೀಡಿಯಾದವರು ಸ್ವಲ್ಪ ಕೋರ್ಟ್ ಇಂದ ಬರೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಸುಮ್ನೆ ಹಂಗಂತೆ ಹಿಂಗಂತೆ ಅಂತ್ಯಗಳೆಲ್ಲ ಹೇಳ್ಬಾರ್ದು. ಅಂದ್ರೆ ಮೀಡಿಯಾದವ್ರು ತೋರಿಸಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅನ್ಬಿಟ್ಟು ಒಂದಿದು. ಜನಕ್ಕೆ ಗೊತ್ತಾಗಬೇಕು ಏನ್ ಆತರ ಅವ್ನ್ ದೇವಸದ ಮೇಲೆ ಅವ್ರ ಆತರ ಮಾಡ್ತಾ ಇರೋದು. ಸರಿನಾ? ಕರೆಕ್ಟಾಗಿ ತೋರಿಸ್ತಾರೆ ಅಂತ ಅನ್ಸುತ್ತಾ ಮೀಡಿಯಾದವ್ರು? ಕರೆಕ್ಟಾಗಿ ಅಂತ್ಯಗಳು ತೋರಿಸ್ತಾ ಇದಾರೆ ಅಷ್ಟೇ. ಇವಾಗ ಯಾರು ಮೀಡಿಯಾದವ್ರ ಹೋಗಿ ನೋಡಿದಾರ? ಸರಿನಾ? ಯಾರು ಏನ್ ನೋಡಿಲ್ಲ. ಆದ್ರಿಂದ ದಯವಿಟ್ಟು ಮೀಡಿಯಾದವರು ಸ್ವಲ್ಪ ಸ್ಟಾಪ್ ಮಾಡಬೇಕು ಅದ್ರ ಬಗ್ಗೆ. ಅಂದ್ರೆ ಅವರು ಏನ ತೋರಿಸ್ತಾರ? ಇವಾಗ ಯಡಿಯೂರಪ್ಪಂದು ಸರ್ಚಿಂಗ್ ಐತೆ, SIT ಇದು ಸರ್ಚಿಂಗ್ ಐತೆ, ಅದೇನಾರು ತೋರಿಸ್ತಾ ಇದಾರ? ಏನ್ ತೋರಿಸ್ತಾ ಇಲ್ವಲ್ಲ. ಬರೀ ದರ್ಶನ್ ಒಬ್ಬಂದೇ ಹೆಂಗ್ ತೋರಿಸ್ತಾರ? ದರ್ಶನ್ ಒಬ್ಬಂದೇ ಯಾಕೆ ತೋರಿಸ್ತಾರೆ ಅಂತ ನಾನು ಕೇಳೋದು. ನೀವು ಆ ವ್ಯಕ್ತಿನ ನೋಡಿದಿರಲ್ವಾ ಈಗ ದರ್ಶನ್ ಅವರು? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ವೈಯಕ್ತಿಕವಾಗಿ ಅದ್ ನಾವು ವೈಯಕ್ತಿಕವಾಗಿ ಅವೆಲ್ಲ ಹೇಳಕ್ ಆಗಲ್ಲ. ಸರಿ, ಒಬ್ಬ ಮನ್ಸನ್ನ ನೋಡಿದ ತಕ್ಷಣ ಅವನ ಕೆಟ್ಟವನ ಒಳ್ಳೆಯ ತಿಳ್ಕೊಳಕ್ ಆಗಲ್ಲ. ಸರಿನಾ? ಆದ್ರಿಂದ ದಯವಿಟ್ಟು ಮೀಡಿಯಾದವರು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಕಾನೂನು ಕೋರ್ಟ್ ಏನ್ ಹೇಳ್ತದೆ ಅಲ್ಲಿ ಗಂಟ ಸ್ವಲ್ಪ ಸಮಾಧಾನದಿಂದ ಇರ್ಬೇಕು. ಕೋರ್ಟಿಂದ ಆರ್ಡರ್ ಬಂದ ಮೇಲೆ ಬೇಕಾದ್ರೆ ತಪ್ಪು ಮಾಡೋನೆ. ಪೊಲೀಸ್ ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ, ಇವಾಗ ಪೊಲೀಸ್ನವ್ರು ಇರೋದೇನ್ ಕೇಳಿ ಮಾಡ್ತಾ ಇದಾರೆ. ಅವ್ರ ಕಾನೂನು ರೀತಿ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದಾರೆ. ದಯವಿಟ್ಟು ಅಲ್ಲಿ ಗಂಟ ಅವರು ಸಮಾಧಾನದಿಂದ ಇರ್ಬೇಕು ಮೀಡಿಯಾದವ್ರು. ಹಂಗೆ ಕಂತೆಗಳೆಲ್ಲ ಬಿಟ್ಬಿಟ್ಟು ದಯವಿಟ್ಟು ಜನರಿಗೆ ತಪ್ಪು ಆಲ್ರೆಡಿ ಜನರಿಗೆ ಟಿವಿ ನ್ಯೂಸ್ ಹಾಕಿದ್ರು ಸಾಕು ಆಫ್ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ. ಫಸ್ಟ್ ದರ್ಶನಕ್ ಬೈತಾ ಇದ್ರು ಹಿಂಗ್ ಮಾಡ್ದಾರಲ್ಲ ಅಂತ ಸ್ಟಾರ್ಟಿಂಗ್. ಇವಾಗ ನಿಮ್ ಏನ್ ದರ್ಶನ್ ಒಬ್ನೇನ ಕೊಲೆ ಮಾಡಿರೋದು, ಇನ್ಯಾರು ಜಗತ್ತಲ್ಲಿ ಮಾಡಲ್ಲ ಒಂದ್ ಮಟ್ಟಕ್ಕೆ ಮಾಡ್ಬಿಟ್ಟಾರ ಮೀಡಿಯಾದವ್ರು. ಹೇಳ್ಬೇಕು ಯಾವ್ದಾರು ಅಷ್ಟೇ, ಸ್ವಲ್ಪ ಹೇಳ್ಬೇಕು. ಅದು ಮನ್ಸಿಗೆ ಅರಿವು ಹೋದ್ಮೇಲೆ ಇವಾಗ ಜನಕ್ಕೆ ಆಲ್ರೆಡಿ ಎಲ್ಲರಿಗೂ ಗೊತ್ತು ದರ್ಶನ್ ಮಾಡಿದಾನೋ ಮಾಡಿಲ್ವೋ ಅದು ಅವ್ರವ್ರ ಅಭಿಪ್ರಾಯ ಐತೆ. ಇವಾಗ ಕೋರ್ಟ್ ಒಂದ್ ಬರ್ಬೇಕು. ಅಲ್ಲಿ ಗಂಟ ಮೀಡಿಯಾದವರು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಮೀಡಿಯಾದವ್ರು ತೋರಿಸಿದ್ದಾರೆ, ಏನು ತಪ್ಪಾಗಿ ತೋರಿಸ್ತಾರ ಮೀಡಿಯಾದವರು? ಅಲ್ಲ, ಅಲ್ಲಿ ಲೈವ್ ಅಲ್ವಾ? ಅಲ್ಲ, ಒಂದಷ್ಟು ಫ್ಯಾನ್ಸ್ಗಳು ಮತ್ತೆ ಜನಗಳು ಹೇಳ್ತಿರೋದು ಮೀಡಿಯಾದವರು ಸುಮ್ಮನೆ ಬೇಕಂತ ದರ್ಶನ್ ಹೈಲೈಟ್ ಮಾಡಿ ತೋರಿಸ್ತಾ ಇದಾರೆ, ತಪ್ಪು ಅಂತ ತೋರಿಸ್ತಾ ಇದಾರೆ ಅಂತ ಅಂತಾರೆ. ಸಾರಿ, ನಿಮ್ಗೆ ಈ ತರ ಟಾರ್ಚರ್ ಕೊಡಬಾರ್ದಿತ್ತು. ಅವನು ಒಂದು ಚಿಟ್ಕೆ ಹೊಡೆದ್ರಲಾಗ ಕೆಲ್ಸನ ಸುಮ್ನೆ ಸಾಸಿವೆಲಾಗ ಕೆಲಸ ಇದು ಮಾಡಿದಾನೆ, ಕೊಡ್ಲಿ ತಗೊಂಡಿದ್ದಾರೆ. ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರ ಹತ್ರನೇ ಕೈಕಾಲು ಮುರಿಸ್ಬೋದಿತ್ತು. ರೇಣುಕಾಸ್ವಾಮಿ ಮಾಡಿತ್ತು ಸರಿ ಅಂತ ನಾನು ಹೇಳ್ತಾ ಇಲ್ಲ, ರೇಣುಕಾಸ್ವಾಮಿದು ತಪ್ಪಿದೆ. ಆದರೆ ಅದನ್ನ ಯಾವ ಮಾರ್ಗದಲ್ಲಿ ಅವನಿಗೆ ಕೈಕಾಲು ಮುರಿದು ಅವನಿಗೆ ಬುದ್ಧಿ ಕಲಿಸ್ಬೋದಿತ್ತು. ಅದಕ್ಕೆ ಈ ತರ ಒಂದು ಚಿಟ್ಕೆಲ್ ಹೊಡೆಯಕ ಇದನ್ನ ಒಂದು ಕೊಡ್ಲಿ ತಗೊಂಡು ಹೊಡೆದಿರೋದು ತುಂಬಾ ತಪ್ಪು. ಅವರಾಗೆ ಹೋಗಿ ಬಲೆಗೆ ಬಿದ್ದು ಸಿಕ್ಕಾಕೊಂಡಿದ್ದಾರೆ. ಮಾಧ್ಯಮದವರು ಕರೆಕ್ಟಾಗಿ ತೋರಿಸ್ತಾರೆ ಅನ್ಸುತ್ತಾ? ಮಾಧ್ಯಮದವರು ಕರೆಕ್ಟಾಗಿ ತೋರಿಸ್ತಿದ್ದಾರೆ. ಏನು ಅದ್ರಲ್ಲೇನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಅವರು. ಉತ್ಪ್ರೇಕ್ಷೆ ಏನು ಮಾಡ್ತಾ ಇಲ್ಲ, ಮಾಧ್ಯಮದವರೆಲ್ಲ ಕರೆಕ್ಟಾಗಿ ತೋರಿಸ್ತಿದ್ದಾರೆ. ಉತ್ಪ್ರೇಕ್ಷೆ ಇಲ್ಲ. ಈ ತರ ಟಾರ್ಚರ್ ಅವನೇನು ರೇಪ್ ಮಾಡಿರ್ಲಿಲ್ಲ, ಬರೀ ಮೆಸೇಜ್ ಮೊಬೈಲಿಂದ ಮೊಬೈಲಿಗೆ ಹೋಗಿರೋದು. ಅವನೇನು ಇಟ್ಕೊಂಡು ರೇಪ್ ಮಾಡಿರ್ಲಿಲ್ಲ. ಸೊ ಈ ತರ ಟಾರ್ಚರ್ ಕೊಡೋದೇನೋ ಬೇಕಾಗಿರ್ಲಿಲ್ಲ. ಇದು ಸುಮ್ಮನೆ ಒಬ್ಬ ಅಮಾಯಕನ್ನ, ಒಬ್ಬ ಬಡವನ್ನ ಈ ತರ ಕೊಲೆ ಮಾಡಿರೋದು ನಿಜವಾಗ್ಲೂ ಸಮಾಜಕ್ಕೆ ಘಾತಕ ಒಂದು ವಿಷಯನೇ. ಮೀಡಿಯಾದವ್ರಿಗೂ ಅವ್ರಿಗೂ ಮೊದಲೇ ಜಿದ್ದಲ್ವಾ, ಈಗೆಲ್ಲ ಕುಣಿತಾವ್ರು ಅವರು. ನಾವೇ ನೋಡಿದೀವಲ್ಲಪ್ಪ, ನೋಡಿಲ್ಲ, ನಿಜ ಇರ್ಬೋದೇನೋ ಅಂತ ಹೇಳ್ಬೋದು ಅಷ್ಟೇ. ನಾವು ನೋಡಿದರೆ ಕಣ್ಣಾರೆ ನೋಡಿದರೆ ಅವ್ನು ಮಾಡಿದ್ರೆ ಸರಿ ಇಲ್ಲ ಅನ್ಬೋದಲ್ವ ಸರ್? ನೋಡಿದ್ದೇನೆ ಸರಿ ಈಗ ಮಾಡಿರೋದು ದರ್ಶನ್ಗೆ ಅಂತ ಹೇಳೋಕ್ಕಾಗುತ್ತಾ ಹೇಳಿ ಸರ್? ನಂಬೋದು 50% ನಂಬಬೇಕು, 50% ನಂಬಾರ್ದು.